ಶಿಷ್ಯನಾಗಿದ್ದ ಸಿದ್ದರಾಮಯ್ಯ ವಿರುದ್ಧ ನೇರ ಯುದ್ಧಕ್ಕೆ ಇಳಿದಿದ್ದಾರೆ ದೇವೇಗೌಡರು. ಮೈತ್ರಿ ಸರ್ಕಾರದ ಬಗ್ಗೆ ಅಪಸ್ವರ ಎತ್ತಿದ್ದ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಡಿ ಗರಂ ಆಗಿದ್ದಾರೆ. ಸಿದ್ದರಾಮಯ್ಯ ಅವಧಿಯಲ್ಲಿ ನೇಮಕವಾಗಿದ್ದ ಅಧಿಕಾರಿಗಳು ಸಿಎಂ ಕಚೇರಿಯಿಂದ ಈಗ ದೂರ ಉಳಿಲಿದ್ದಾರೆ. ಸಿದ್ದು ಸರ್ಕಾರ ವಿಸ್ತರಿಸಿದ್ದ ರತ್ನಪ್ರಭಾ ಅಧಿಕಾರಾವಧಿ ಮೊಟಕುಗೊಳಿಸಿ ಮೊದಲ ಏಟು ನೀಡಿದ್ದಾರೆ ಎಚ್ಡಿಡಿಎಸ್. ರತ್ನಪ್ರಭಾ ಇನ್ನೂ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇತ್ತು, ಆದರೆ ಅದನ್ನ ಮೊಟಕುಗೊಳಿಸಲಾಗಿದೆ. ದೇವೇಗೌಡರ ಸೂಚನೆ ಮೇರೆಗೆ ಮುಖ್ಯ ಕಾರ್ಯದರ್ಶಿ ಅಧಿಕಾರಾವಧಿಯ ವಿಸ್ತರಣೆಯನ್ನ ಕಡಿತಗೊಳಿಸಲಾಗಿದೆ. ನೈತಿಕವಾಗಿ ಸಿದ್ದರಾಮಯ್ಯ ಬಲ ಕುಗ್ಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ದೇವೇಗೌಡರು. ಸಿಎಂ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಎಲ್ಕೆ ಅತೀಕ್ಗೆ ಕೂಡ ಸ್ಥಳ ನಿಗದಿಯಾಗಿಲ್ಲ. ಡಿಜಿ ಐಜಿಪಿ ನೀಲಮಣಿ ರಾಜು ಸ್ಥಾನಕ್ಕೂ ಕೂಡ ಕುತ್ತು ಬರಲಿದೆ. ಕೆಲವೇ ದಿನಗಳಲ್ಲಿ ಇನ್ನಷ್ಟು ಅಧಿಕಾರಿಗಳ ಎತ್ತಂಗಡಿಗೆ ಪ್ಲಾನ್ ನಡೆದಿದ್ದು ಅಖಾಡಕ್ಕಿಳಿದಿದ್ದಾರೆ ಜೆಡಿಎಸ್ ವರಿಷ್ಠ ದೇವೇಗೌಡರು ತಂತ್ರಗಾರಿಕೆಯಲ್ಲಿ ಬಹಳ ದೊಡ್ಡ ಹೆಸರು. ರಾಜಕೀಯ ತಂತ್ರಗಾರಿಕೆಯಲ್ಲಿ ಈಗ ಅವರು ಶಿಷ್ಯನ ವಿರುದ್ಧವೇ ಈಗ ತೊಡೆತೊಟ್ಟಿದ್ದಾರೆ. ನೈತಿಕವಾಗಿ ಸಿದ್ದರಾಮಯ್ಯ ಬಲವನ್ನ ಕುಗ್ಗಿಸಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ದೇವೇಗೌಡರು. ಸಿಎಂ ಪ್ರಧಾನ ಕಾರ್ಯದರ್ಶಿದಂತಹ ಎಲ್ಕೆ ಅತೀಕ್ಗೆ ಇನ್ನೂ ಕೂಡ ಸ್ಥಳ ನಿಗದಿಯಾಗಿಲ್ಲ. ಹಲವು ಅಧಿಕಾರಿಗಳ ಎತ್ತಂಗಡಿಗೆ ಪ್ಲಾನ್ ಕೂಡ ನಡೆದಿರುವಂತದ್ದು. ಡಿಜಿ ಐಜಿಪಿ ನೀಲಮಣಿ ರಾಜಸ್ಥಾನಕ್ಕೂ ಕೂಡ ಕುತ್ತು ಬರಲಿರುವಂತದ್ದು. ಈ ರೀತಿಯಲ್ಲಿ ಸಿದ್ದುಗೆ ಗುನ್ನ ಹಾಕ್ತಿದ್ದಾರೆ ದೇವೇಗೌಡರು.